ಶುಕ್ರವಾರ ಒಂದೇ ದಿನದಲ್ಲೇನೆ 7 ಲಕ್ಷ ಕೋಟಿ ಬೂದಿ. ಇದು ಅಧೋಗತಿ ಆರಂಭನ. ಷೇರು ಮಾರುಕಟ್ಟೆಯಲ್ಲಿ ಶುಕ್ರವಾರ ರಕ್ತಪಾತ ನಡೆದಿದೆ. ಹೂಡಿಕೆದಾರರ 7 ಲಕ್ಷ ಕೋಟಿ ರೂಪಾಯಿ ಒಂದೇ ದಿನದಲ್ಲಿ ಮಣ್ಣು ಪಾಲಾಗಿದೆ. ಸದಾ ಲಾಭದಾಯಕ ಅಂತ ನಂಬಲಾಗಿದ್ದಂಥ IT ಸೆಕ್ಟರ್ನ ಷೇರುಗಳು ಶುಕ್ರವಾರ ಪಾತಾಳ ಕುಸಿದಿವೆ. ಇನ್ಫೋಸಿಸ್, TCS, HCL ಟೆಕ್ನಂತಹ ದೈತ್ಯ ಕಂಪನಿಗಳ ಷೇರುಗಳು 6% ಪತನಗೊಂಡಿವೆ ಅಂತ ಅಂದರೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ ನೀವೇ ಯೋಚನೆ ಮಾಡಿ. ಹೂಡಿಕೆದಾರರ ಪಾಲಿಗೆ ಈ ಇಡೀ ಜನವರಿ ಮತ್ತು ಫೆಬ್ರವರಿ ತಿಂಗಳು ಒಂದು ಶಾಪವಾಗಿ ಪರಿಣಮಿಸಿವೆ. ಪ್ರತಿದಿನ ಲಕ್ಷಾಂತರ ಕೋಟಿ ರೂಪಾಯಿ ನಷ್ಟ ಆಗ್ತಾ ಇದೆ. ಕೇವಲ ಭಾರತ ಮಾತ್ರ ಅಲ್ಲ, ಇದು ಅಮೆರಿಕದ ಮಾರುಕಟ್ಟೆಯಲ್ಲೂ ಕೂಡ ಭೀಕರ ಸ್ಥಿತಿ ಇದೆ. ಅಲ್ಲಿ ಕಳೆದ ಕೆಲವು ದಿನಗಳಲ್ಲಿ ಹೂಡಿಕೆದಾರರ 90 ಲಕ್ಷ ಕೋಟಿ ರೂಪಾಯಿ ಧೂಳಿಪಟ ಆಗಿದೆ ಅಂತ ಅಂದರೆ ಜಾಗತಿಕವಾಗಿ ಎಂಥ ಆರ್ಥಿಕ ಸಂಕಷ್ಟ ಎದುರಾಗಿದೆ ಅಂತ ನೋಡಿ. ಯಾಕೆ ಭೀಕರ ಪತನ? ಮಾರುಕಟ್ಟೆಯ ಈ ಸ್ಥಿತಿಗೆ ಒಂದು ಮುಖ್ಯ ಕಾರಣ AI. ಈ AI ತಂತ್ರಜ್ಞಾನ IT ಕ್ಷೇತ್ರದ ಇಡೀ ಗಣಿತವನ್ನೇ ಬದಲಾಯಿಸಿಬಿಟ್ಟಿದೆ. ಕಳೆದ 10 ವರ್ಷಗಳಲ್ಲಿ ಆಗದೇ ಇರುವಷ್ಟು ದೊಡ್ಡ ಬದಲಾವಣೆಗಳು IT ಕ್ಷೇತ್ರದಲ್ಲಿ ಕೇವಲ 1 ವರ್ಷದಲ್ಲಿ ಆಗಿವೆ. ಸಾಫ್ಟ್ವೇರ್ ಇಂಜಿನಿಯರ್ ಆಗೋದು ಮತ್ತು ಇನ್ಫೋಸಿಸ್ನಂತಹ ದೊಡ್ಡ ದೊಡ್ಡ ಕಂಪನಿಗಳಲ್ಲಿ ಕೆಲಸ ಮಾಡೋದು ಭಾರತೀಯ ಯುವಕರ ದೊಡ್ಡ ಕನಸಾಗಿತ್ತು. ಆದರೆ ಈಗ ಆ IT ಸೆಕ್ಟರ್ 10 ತಿಂಗಳ ಕನಿಷ್ಠ ಮಟ್ಟಕ್ಕೆ ಕುಸಿದಿದೆ ಅಂತ ಅಂದರೆ ಆ ಎಲ್ಲ ಕನಸುಗಳು ಭಗ್ನವಾಗ್ತಿವೆಯಾ ಅನ್ನುವಂಥ ಆತಂಕ ಶುರುವಾಗಿದೆ ಈಗ. ಇದಕ್ಕೆ ಪೂರಕವಾಗಿ ಡೊನಾಲ್ಡ್ ಟ್ರಂಪ್ ಅವರ ಈ ಹೊಸ ಟ್ಯಾರಿಫ್ ನೀತಿಗಳು ಮಾರುಕಟ್ಟೆಯಲ್ಲಿ ಬೆಂಕಿ ಹಚ್ಚಿವೆ. ಹೂಡಿಕೆದಾರರು ತಮ್ಮ ಹಣವನ್ನು ಮಾರುಕಟ್ಟೆಯಿಂದ ವಾಪಸ್ ಪಡಿತಾ ಇದ್ದಾರೆ. ಮಾರುಕಟ್ಟೆ ಚೇತರಿಸಿಕೊಳ್ಳೋ ಬದಲು ಶುಕ್ರವಾರ ಕೂಡ ಕೆಂಪು ಬಣ್ಣದಲ್ಲೇ ಮುಚ್ಚೋ ಮೂಲಕ ಹೂಡಿಕೆದಾರರ ಅವರ ವೀಕೆಂಡ್ ನೆಮ್ಮದಿಯನ್ನೇ ಹಾಳು ಮಾಡಿದೆ. ಚಿನ್ನ ಬೆಲೆಯಲ್ಲೂ ಕೂಡ ಭಾರಿ ಕುಸಿತ ಕಂಡು ಬಂದಿದೆ. ಶೇರ್ ಮಾರುಕಟ್ಟೆ ಮಾತ್ರ ಅಲ್ಲ, ಹೂಡಿಕೆದಾರರ ನೆಚ್ಚಿನ ಚಿನ್ನ ಮತ್ತು ಬೆಳ್ಳಿ ಕೂಡ ಕೈ ಕೊಟ್ಟಿವೆ. ಒಂದೇ ದಿನದಲ್ಲಿ ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಲ್ಲಿ 32,000 ರೂಪಾಯಿಗಳವರೆಗೂ ಇಳಿಕೆ ಕಂಡು ಬಂದಿದೆ. ಬೆಳ್ಳಿಯ ಬೆಲೆ 10% ಕುಸಿದಿದೆ. ಮತ್ತು ಮಾರುಕಟ್ಟೆಯಲ್ಲಿನ ಈ ಏರಿಳಿತ ಹೂಡಿಕೆದಾರರ ನಿದ್ದೆಗೆಡಿಸಿದೆ. ಆರ್ಥಿಕ ಶಕ್ತಿಯಾಗಿ ಬೆಳೀತಾ ಇದ್ದೀವಿ ಅನ್ನುವಂಥ ಹಂತದಲ್ಲಿ ಈ ರೀತಿಯ ಲಕ್ಷಾಂತರ ಕೋಟಿ ಹಣ ಕರಗಿ ಹೋಗ್ತಾ ಇರೋದು ನಮಗೆ ಒಂದು ಎಚ್ಚರಿಕೆಯ ಗಂಟೆಯಾಗಿದೆ. ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಯೋಚನೆ ಮಾಡದೇ ಇದ್ದರೆ ಮಧ್ಯಮ ವರ್ಗದ ಜನರ ಉಳಿತಾಯ ಮಣ್ಣು ಪಾಲಾಗೋದ್ರಲ್ಲಿ ಸಂಶಯನೇ ಇಲ್ಲ. ಶೇರ್ ಮಾರುಕಟ್ಟೆಯ ಈ ಭೀಕರ ಪತನದ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ? ನೀವು ಕೂಡ ಇದರಲ್ಲಿ ಹಣವನ್ನು ಕಳ್ಕೊಂಡಿದ್ದೀರಾ? ಮಾರುಕಟ್ಟೆ ಮತ್ತೆ ಚೇತರಿಸ್ಕೊಳ್ಳುತ್ತಾ? ಈ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಕೆಳಗಡೆ ಕಮೆಂಟ್ ಮಾಡಿ. ನೀವಿನ್ನು ವಾರ್ತಾಭಾರತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿಬಿಡಿ. ನಮ್ಮ ವಿಡಿಯೋಗಳನ್ನು ಮಿಸ್ ಮಾಡ್ದೇ ಕೊನೆವರೆಗೂ ನೋಡಿ. ಮತ್ತು ಅದ್ರ ಕುರಿತಾಗಿ ನಿಮಗೇನು ಅಭಿಪ್ರಾಯಗಳಿದೆ ಅದನ್ನು ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಮತ್ತು ನಿಮ್ಗೆ ಇಷ್ಟವಾದಂಥ ವಿಡಿಯೋಗಳ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ. ಥ್ಯಾಂಕ್ ಯು.